ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನನ್ನ ಹೊಸ ವಿಡಿಯೋ ನೋಡ್ತಿರೋರಿಗೆಲ್ಲ ನನ್ನ ವಂದನೆಗಳು. ಇದು ಟೆಂಪಲ್ ಬಂದು ಗೋಪಾಲ ಸ್ವಾಮಿ ಟೆಂಪಲ್ ಅಂತ. ನಮ್ಮ ಮನೆಯಿಂದ ತುಂಬ ದೂರ ಇದೆ. ಬಸ್ಸಲ್ಲಿ ಬಂದ್ವಿ. ಅದಕ್ಕೋಸ್ಕರ ಒಂದು ಸಣ್ಣ ವಿಡಿಯೋ ಮಾಡೋಣ. ಪ್ರಕೃತಿ ಅಂದರೆ ತುಂಬ ಇಷ್ಟ. ಪ್ರಕೃತಿ ಬಗ್ಗೆ ಒಂದು ಸ್ವಲ್ಪ ವೀಡಿಯೋಗಳು ಹಾಕ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಇಷ್ಟು ಕೇಳ್ತಾ ಮುಂದೆ ಮೆಟ್ಲ ಮೇಲೆ ಹೋಗೋಣ. ಟೆಂಪಲ್ ಹೇಗಿದೆ ಅಂತ ನಾನು ನೋಡಿಲ್ಲ, ಫಸ್ಟ್ ಟೈಮ್ ಬರ್ತಾಯಿದ್ದೀನಿ. ಈ ಟೆಂಪಲ್ ಬಗ್ಗೆ ಮಾಹಿತಿ ಯಾರಾದ್ರು ಇದ್ದಾರೋ ಕೇಳೋಣ. ಯಾರೋ ಮೇಲಿಂದ ಬರ್ತಿದ್ದಾರೆ, ಒಂದು ಸ್ವಲ್ಪ ವಿಚಾರಿಸೋಣ. ಈ ಟೆಂಪಲ್ ಬಗ್ಗೆ ವಿಶೇಷ ಏನಾದ್ರು ಇದೆಯಂತ ಕೇಳೋಣ. ಮುಂದೆ ಬನ್ನಿ ಫ್ರೆಂಡ್. ಸರ್ ನಮಸ್ಕಾರ. ಯೂಟ್ಯೂಬ್ ಚಾನಲ್ ಹೊಸದಾಗಿ ಓಪನ್ ಮಾಡಿದ್ದೀವಿ. ಟೆಂಪಲ್ ಬಗ್ಗೆ ಸ್ವಲ್ಪ ಮಾಹಿತಿ ಏನಾದ್ರು ಕೊಡ್ತೀರಾ? ಟೆಂಪಲ್ ಬಗ್ಗೆ ಅಂದರೆ ಇದು ನಾವು ಹುಟ್ಟೋಕ್ಕಿಂತ ಮುಂಚೆಯಿಂದನೂ ಇದೆ. ಸ್ವಲ್ಪ ಜೋರಾಗಿ ಹೇಳಿ. ಇದು ನಾವು ಹುಟ್ಟೋದಕ್ಕಿಂತ ಮುಂಚೆಯಿಂದನೂ ಇದೆ ಟೆಂಪಲ್. ಇಲ್ಲಿ ಗೋಪಾಲ ಸ್ವಾಮಿಯನ್ನ ದೇವ್ರ ವಿಗ್ರಹಗಳು 7 ಉದ್ಭವ ಶಿಲೆಯಾಗಿ ಇಲ್ಲಿ ಸಿಗ್ತವೆ. ಇದು ಆಗಿನ ಕಾಲದಲ್ಲಿ ಅವನಿಲ್ಲೇ ಸುತ್ತಮುತ್ತ ಊರುಗಳಿಗೆಲ್ಲ ತಗೊಂಡೋಗಿ ಅದಕ್ಕೆ ಗುಡಿ ಕಟ್ಟಿ ದೇವಸ್ಥಾನ ಮಾಡಿ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತಾ ಇದ್ದಾರೆ. ಅದೇ ಥರ ನಮ್ಮೂರಲ್ಲಿ ಚಲ್ಲಹಳ್ಳಿಲೂ ಸಹ ಒಂದು ಕೊನೆಯದಾಗಿ ಸಿಕ್ಕಿದಂಥ ಇದು ಶಿಲೆ ನಮ್ಮೂರಲ್ಲೇ ದೇವಸ್ಥಾನ ಕಟ್ಟಿ ಚೆನ್ನಾಗಿ ಇದು ಮಾಡಿದ್ದಾರೆ. ಇದು ಊರಲ್ಲೂ ಇದೆಯಾ ಸರ್? ಇದು ಶಿಲೆ ಇಲ್ಲಿಂದ ಸಿಕ್ಕಿದ್ದು ಶಿಲೆನ ಊರಲ್ಲಿ ದೇವಸ್ಥಾನ ಮಾಡಿದ್ದಾರೆ. ಹೌದು. ಮತ್ತೆ ಇಲ್ಲಿ ಏನಾರು ಹರಕೆ ಕಟ್ಕೊಂಡ್ರೆ ಹೋಗುತ್ತಾ? ಇಲ್ಲ ಯಾವಾಗ ಟೈಮಲ್ಲಿ, ಯಾವ ಟೈಮಲ್ಲಿ ಪೂಜೆ ನಡೆಯುತ್ತೆ? ಇದು ಪ್ರತಿ ಮೂರನೇ ಶ್ರಾವಣ ಶನಿವಾರದಲ್ಲಿ ಜಾತ್ರೆ ನಡೆಯುತ್ತೆ ಸ್ವಾಮಿಗೆ. ಸುತ್ತಮುತ್ತ ಊರಿಂದ ಎಲ್ಲ ಆರತಿಗಳು ಬಂದು ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ. ಊರಲ್ಲಿರೋರು, ಊರಿಂದ ಆಚೆ ಹೋಗಿರೋರೆಲ್ಲ ಬಂದು ಹಬ್ಬದ ವಾತಾವರಣ ಏರ್ಪಟ್ಟಿರುತ್ತೆ. ಇಲ್ಲಿ ಅನ್ನ ಪ್ರಸಾದ ಎಲ್ಲ ಇರುತ್ತೆ. ತುಂಬಾ ಜನ ಸೇರ್ತಾರೆ. 1000ಕ್ಕಿಂತ ಜಾಸ್ತಿ ಜನಸಂಖ್ಯೆ ಸೇರುತ್ತೆ. ಅಂದ್ರೆ ಇಲ್ಲೇ ಇದು ಉದ್ಭವ ಆಗಿರೋ ದೇವಸ್ಥಾನ? ಹೌದು. ಇಲ್ಲಿ ವೇಣುಗೋಪಾಲ ಸ್ವಾಮಿ ಶಿಲೆಗಳು 7 ಇಲ್ಲೇ ಸಿಕ್ಕಿ ಉದ್ಭವ. ಇಂಥ ಊರು ಅಂತ ನಮ್ಗೆ ಗೊತ್ತಿಲ್ಲ. ಕಾಕೋಳು ಸುಮಾರು ಊರುಗಳಲ್ಲಿ ಇಲ್ಲಿಂದ ದೇವರ ವಿಗ್ರಹ ತಗೊಂಡೋಗಿ ಪ್ರತಿಷ್ಠಾಪನೆ ದೇವಸ್ಥಾನಗಳಿದೆ. ಇಲ್ಲಿಂದ ತಗೊಂಡೋಗಿ ಬೇರೆ ಕಡೆ ದೇವಸ್ಥಾನಗಳು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹಾಗೆ ನೀವು ಹುಟ್ಟಿದಾಗಿಂದ ಇದೆ? ಹೌದು. ಅಂದ್ರೆ ನಿಮ್ಮ ಮುಂಚೆನೆ ತಾತನ ಕಾಲದಿಂದ ಇದೆ. ನಿಮ್ದು ಸ್ವಂತ ಊರು ಇಲ್ಲೇನಾ ಸರ್? ಇದು ಚಲ್ಲಹಳ್ಳಿ. ನಿಮ್ಮ ಹೆಸರು ಸರ್? ನಂದೀಶ್ ಅಂತ. ತುಂಬಾ ಥ್ಯಾಂಕ್ಸ್ ಸರ್ ಮಾಹಿತಿ ಕೊಟ್ಟಿದ್ದಕ್ಕೆ. ಯಾವುದು ನಿಮ್ಮ ಯೂಟ್ಯೂಬ್ ಚಾನಲ್? ಒಂದು ಪ್ರಕೃತಿ ಪ್ರೇಮಿ ಅಂತ. ಹಾಯ್ ಫ್ರೆಂಡ್ಸ್, ಕೇಳಿದ್ರಲ್ಲ, ಇಲ್ಲಿ ಉದ್ಭವ ಆಗಿ ಇಲ್ಲಿಂದ ತಗೊಂಡೋಗಿ ಶಿಲೆಗಳು ತಗೊಂಡೋಗಿ ಬೇರೆ ಕಡೆ ದೇವಸ್ಥಾನಗಳ ಕಟ್ಟಿ ಪೂಜೆ ಮಾಡ್ತಿದ್ದಾರಂತೆ. ಇಲ್ಲಿ ಪ್ರತಿ ಶ್ರಾವಣ ಶನಿವಾರ 3ನೇ ಶನಿವಾರದಂದು ಜಾತ್ರೆ ನಡೆಯುತ್ತಂತೆ. ಅದೇ ಚೆನ್ನಾಗಿ ಜಾತ್ರೆ ಅಂದರೆ ನಿಮಗೆಲ್ಲ ಗೊತ್ತೇ ಇರುತ್ತಲ್ವ, ಯಾವ ರೀತಿ ನಡಿಬೋದು ಅಂತ. ಅಷ್ಟು ದೊಡ್ಡ ಮಟ್ಟಿಗೇನಿಲ್ಲ, ಸಿಂಪಲ್ಲಾಗಿ ಕೆಲವು ಊರುಗಳಿಂದ ಇದು ಆರತಿಗಳು ಬರ್ತಾವಂತೆ, ಆ ಥರ ಹೇಳ್ತಿದ್ದಾರೆ. ನಾವು ನೋಡಿಲ್ಲ. ಹೋಗಿ ನೆಕ್ಸ್ಟು ಇದು 4ನೇ ಶನಿವಾರ ಅಲ್ವಾ, ನೆಕ್ಸ್ಟ್ ವರ್ಷ ಏನಾದರೂ ಇದರಲ್ಲಿ ಬಂದು ನೋಡಿಕೊಂಡು ವಿಡಿಯೋ ಮಾಡಿ ಹಾಕ್ತೀನಿ, ಓಕೆನಾ? ಹಾಗೆ ಮೇಲೆ ಹೋಗ್ತಾಯಿದ್ದೀವಿ ಟೆಂಪಲ್ ಹತ್ರ. ಹೋಗಿ ಮುಂದೆ ಏನಿದೆ, ಟೆಂಪಲ್ ಹೇಗಿದೆ, ಮುಂದೆ ಪ್ರಕೃತಿ ಎಲ್ಲ ಹೇಗಿದೆ ನೋಡೋಣ ಬನ್ನಿ. ಮಾತಾಡ್ಬೇಕಾದ್ರೆ ಅವಾಗೆ ಸ್ವಲ್ಪ ಡಿಸ್ಟರ್ಬ್ ಆಯಿತು. ಪಾಪ ಅವ್ರದ್ದು ಡಾಗ್ಸ್ ಬಂದಿತ್ತಂತೆ. ಅವ್ರ ಡಾಗು ಬೇರೆ ಡಾಗು ಸ್ವಲ್ಪ ಗಲಾಟೆ ಮಾಡಿದ್ವು. ಡಿಸ್ಟರ್ಬ್ ಆದರೆ ಸಂಸಿ ಟೆಂಪಲ್ ಹತ್ರ ಬಂದ್ವಿ.
ಫ್ರೆಂಡ್ ಬೀಗ ಹಾಕಿದ್ದಾರೆ. ನೋಡೋಣ, ಸ್ವಲ್ಪ ಜಾಗ ಇದೆ. ಒಳಗಂತೂ ಹೋಗೋಕ್ಕಾಗಲ್ಲ, ಇಲ್ಲೇ ಹೊರಗಡೆಯಿಂದ ನೋಡಿ ಫ್ರೆಂಡ್. ಇದೆ ವಿಗ್ರಹ, ಗೋಪಾಲ ಸ್ವಾಮಿ ವಿಗ್ರಹ ಅಂತ. ಬನ್ನಿ ಈಗ ಸ್ವಲ್ಪ ದೇವಸ್ಥಾನ ಸುತ್ತಮುತ್ತ ಓಡಾಡ್ಕೊ ಬರೋಣ. ಇದು ಟೆಂಪಲ್. ಟೆಂಪಲ್ ಸುತ್ತ ಈ ಥರ ಇದೆ. ಚೆನ್ನಾಗಿದೆಯಲ್ಲ ಫ್ರೆಂಡ್? ವಾವ್, ತುಂಬ ಚೆನ್ನಾಗಿದೆ ಫ್ರೆಂಡ್. ಇದು ಟೆಂಪಲ್ ಬ್ಯಾಕ್ ಸೈಡ್ ಫ್ರೆಂಡ್. ಇದು ತುಂಬ ಚಿಕ್ಕದಾಗಿ ಚೆನ್ನಾಗಿದೆ ಟೆಂಪಲ್ಲು. ಇದು ಟೆಂಪಲ್ ಲೆಫ್ಟ್ ಸೈಡ್. ಈಗ ಹೋದರೆ ಮೇಲಕ್ಕೆ ಹೋಗ್ಬೋದು, ಆದರೆ ಹೋಗೋಕೆ ಆಗ್ತಿಲ್ಲ. ಇನ್ನೂ ಒಂದಿನ ಫ್ರೀ ಮಾಡ್ಕೊಂಡು ಬಂದು ಹಾಕ್ತೀನಿ. ಇದು ನಾವು ಬಂದ್ವಲ್ಲ ಫ್ರೆಂಡ್, ಈಗ ಆ ಪ್ಲೇಸ್ ಇದು ಸ್ಟೆಪ್ಪು ನೋಡಿ. ಇಲ್ಲಿಂದ ಹೆಂಗೆ ಕಾಣಿಸುತ್ತೆ, ಇಲ್ಲಿಂದ ಸ್ಟೆಪ್ ಸ್ಟಾರ್ಟ್ ಆಗುತ್ತೆ. ಚೆನ್ನಾಗಿದೆಯಲ್ಲ ಫ್ರೆಂಡ್ ಇದು? ಫುಲ್ ಪ್ಲೇಸ್ ನೋಡಿ ಫ್ರೆಂಡ್ಸ್. ಪ್ಲೀಸ್ ಫ್ರೆಂಡ್ಸ್, ತುಂಬ ಹತ್ತಿರದಲ್ಲಿದ್ದರೆ ಈ ಟೆಂಪಲಿಗೆ ಬಂದು ಸ್ವಲ್ಪ ಏನೋ ನಿಮ್ಮ ಮನಸ್ಸಲ್ಲಿ ಏನಿದೆ ಅದನ್ನು ಕೇಳ್ಕೊಂಡು ಹೋದರೆ ಆಗುತ್ತೆ ಅಂತಾರೆ. ಶನಿವಾರ ಅಂದರೆ ವರ್ಷಕ್ಕೆ ಶ್ರಾವಣ ಶನಿವಾರದನ್ನು ಪೂಜೆ ಕೊಟ್ಟರೆ ಆಯಿತು ಅಂತ ಹೇಳ್ತಾರೆ. ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಏನು ಕೇಳ್ಕೊಂಡಿಲ್ಲ, ಕೇಳಬೇಕು ಅಂತಿದ್ದೀನಿ. ನೋಡೋಣ, ಇನ್ನೊಂದು ದಿನ ಬಂದು ಫ್ರೀಯಾಗಿದ್ದಾಗ ಕೇಳ್ತೀನಿ. ನಾನು ಈ ಟೆಂಪಲ್ ಬಗ್ಗೆ ತುಂಬ ಜನ ಹೇಳ್ತಿದ್ರು, ಅದಕ್ಕೋಸ್ಕರ ನಾನು ಬಸ್ಸಲ್ಲಿ ಬಂದು ಈ ವಿಡಿಯೋ ಮಾಡ್ತಿದ್ದೀನಿ. ಮಾರ್ನಿಂಗು 5:30ಗೆ ಬಂದಿದ್ದೆ, ಇಲ್ಲಿ ಬರೋಷ್ಟೊತ್ತಿಗೆ 6:30 ಆಗಿತ್ತು. ಅದಕ್ಕೋಸ್ಕರ ಮಾಡೋಕ್ಕಾಗ್ತಿಲ್ಲ ಬೇಗನೆ. ನಿಮಗೆ ಈ ವಿಡಿಯೋ ನನಗೆ ಫಸ್ಟ್ ಟೈಮ್ ಮಾತಾಡೋಕ್ಕಾಗ್ತಾಯಿಲ್ಲ, ಏನು ಮಾತಾಡ್ಬೇಕಂತಲೇ ಗೊತ್ತಿಲ್ಲ. ನಾನು ಮಾತಾಡಿದ್ರಲ್ಲಿ ಏನಾದ್ರು ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮುಂದೆ ಹೊಸ ವೀಡಿಯೋಗಳಿಗೆ
ಬರುತ್ತೆ. ಅದಕ್ಕೋಸ್ಕರ ಪ್ರೋತ್ಸಾಹ ಕೊಡಿ ನನಗೆ. ನನಗೇನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಓಕೆ, ಬಾಯ್ ಫ್ರೆಂಡ್.